ಬ್ರೇಕ್ ನಂತರ ಮತ್ತೊಮ್ಮೆ ನಮ್ಮೆಲ್ಲ ವೀಕ್ಷಕರಿಗೆ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮಾತಾಡ್ತಾ ಇದ್ವಿ ಮೂರನೇ ಮಹಾಯುದ್ಧ ನಡೆದು ಬಿಟ್ರೆ ನಡೆಯಲ್ರಿ, ಮತ್ತೆ ಹೇಳ್ತಾ ಇದ್ದೀನಿ ಕೇಳಿ. ಆದರೂ ನಡೀಲಿ ಅಂದರೆ ನಡೀಲಿ ಇನ್ ದ ಸೆನ್ಸ್ ನಡೀಲಿ ಅಂತ ಅಂದ್ಕೊಳ್ಳೋರು ಅಥವಾ ನಡೆಯುತ್ತೆ ಅಂತ ನಂಬಿರೋರು ಅವರ ಪ್ರಕಾರ ಏನು, ಈಗ ಯುದ್ಧಕ್ಕೆ ಕಾರಣ ಏನು? ಇರಾನ್ ಮತ್ತು ಇಸ್ರೇಲ್ ಅಮೆರಿಕ, ಇರಾನ್ ವಿರುದ್ಧ ಇಸ್ರೇಲ್ ಮತ್ತು ಅಮೆರಿಕ ಮಾಡ್ತಿರುವಂತಹ ಯುದ್ಧ. ಇಸ್ರೇಲ್ ಮತ್ತು ಅಮೆರಿಕ ಜೊತೆ ಯಾರು ನಿಂತ್ಕೋತಾರೆ, ಇರಾನ್ ಜೊತೆಗೆ ಯಾರು ನಿಂತ್ಕೋತಾರೆ? ಇಲ್ಲಿ ವಿಶೇಷ ಏನು ಅಂತಂದ್ರೆ, ಮುಸ್ಲಿಂ ರಾಷ್ಟ್ರಗಳು ಅಂತ ಕರೆಸ್ಕೊಳ್ಳುವಂತಹ ಕೊಲ್ಲಿ ರಾಷ್ಟ್ರಗಳೇ ಇರಾನ್ ಜೊತೆಗೆ ನಿಲ್ಲೋದು ಡೌಟ್ ಇದೆ. ಯಾಕಂದ್ರೆ ಇರಾನ್ ಮೇಲೆ ಯಾವಾಗ ಇಸ್ರೇಲ್ ಅಟ್ಯಾಕ್ ಮಾಡ್ತೋ ಅವಾಗ ಇಸ್ರೇಲ್ ಮೇಲೆ ನೇರವಾಗಿ ಟೆಲವೀವ್ ಮೇಲೆ ಅಟ್ಯಾಕ್ ಮಾಡೋದು ಬಿಟ್ಟು ಟೆಹರಾನ್ ಮೇಲೆ ಆದಂತಹ ಅಟ್ಯಾಕ್ ಅನ್ನ ಇದು ಕೊಲ್ಲಿಯ ರಾಷ್ಟ್ರಗಳ ಕಡೆ ತಿರುಗಿಸಿ ಬಹ್ರೀನ್ ಮೇಲಾಗಿರ್ಬೋದು, ದುಬೈನ ಮೇಲಾಗಿರ್ಬೋದು, ಸೌದಿಯ ಮೇಲಾಗಿರ್ಬೋದು, ಯಾಕೆ ಆ ಕಡೆ ಕೊಲ್ಲಿ ರಾಷ್ಟ್ರಗಳ ಕಡೆಗೆ ತಿರುಗಿಸ್ತು ಅಂತ ಗೊತ್ತಿಲ್ಲ. ಅದಕ್ಕೆ ಮುಂಚೆನೂ ಇರಾನ್ ಜೊತೆಗೆ ಶಿಯಾದ ಮುಸ್ಲಿಮ್ಸ್ ಹೆಚ್ಚಿನ ಜನ ಇರುವಂತಹ ಇರಾನ್ನ ಜೊತೆಗೆ ಅಂತಹ ಒಳ್ಳೆ ಗುಡ್ ವೈಬ್ಸ್ನಲ್ಲೇನು, ಗುಡ್ ಟರ್ಮ್ಸ್ನಲ್ಲೇನು ಕೊಲ್ಲಿ ರಾಷ್ಟ್ರಗಳಿರಲಿಲ್ಲ. ಆದರೆ ಅಮೆರಿಕ ಈ ಕೊಲ್ಲಿ ರಾಷ್ಟ್ರಗಳ ಜೊತೆಗೆ ಒಂದು ಸಾಥ್ ಕೊಟ್ಟಿತ್ತು. ಅಟ್ ದ ಸೇಮ್ ಟೈಮ್ ನಿನ್ನೆ UAEಯ ಮಿನಿಸ್ಟರ್ ಒಬ್ಬರು ಹೇಳ್ತಾ ಇದ್ರು, ಇವತ್ತು ಯುದ್ಧ ನಿಲ್ಲಬೇಕು ಅಂತಂದರೆ ಇಸ್ರೇಲ್ ಮತ್ತು ಇರಾನ್ ಎರಡೂ ರಾಷ್ಟ್ರಗಳ ಅಧ್ಯಕ್ಷರಿಗೆ ಪ್ರಧಾನಿ ಮೋದಿಯವರು ಒಂದು ಕಾಲ್ ಮಾಡಿ ಹೇಳಿದರೆ ಸಾಕು ಯುದ್ಧ ನಿಂತು ಹೋಗುತ್ತೆ ಅಂತಂದರೆ ಭಾರತದ ಪ್ರಧಾನಿಯೊಬ್ಬರ ತಾಕತ್ತೇನು ಅಂತ ನಾನು ಹೇಳ್ತಾ ಇರೋದು. ಆದರೆ ಅಷ್ಟು ಸುಲಭಕ್ಕೆ ಸಂಧಾನಕ್ಕೆ ಬಂದು ನಿಂತು ಬಿಡುತ್ತಾ? ನೋ, ಇಟ್ಸ್ ನಾಟ್ ಸೋ ಈಸಿ ಫಾರ್ ಇಂಡಿಯಾ. ಯಾಕಂತಂದ್ರೆ ಒಂದು ಕಡೆ ತನ್ನ ಆಪ್ತ ಮಿತ್ರ, ಜೀವದ ಗೆಳೆಯ ಅಂತ ಕರೆಸಿಕೊಳ್ಳುವಂತಹ ಇಸ್ರೇಲ್, ಮತ್ತೊಂದು ಕಡೆ ಹಿ ಇಸ್ ಮೈ ಗುಡ್ ಫ್ರೆಂಡ್ ಅಂತ ಯಾವಾಗಲೂ ಮೋದಿ ಅವರನ್ನ ಹೊಗಳುವಂತಹ ಟ್ರಂಪ್. ಇವರಿಬ್ಬರು ಒಂದು ಕಡೆ ಇದ್ದಾಗ ಇರಾನ್ನ ಜೊತೆಗೆ ಹೋಗಿ ಭಾರತ ನಿಂತ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ಇರಾನ್ ವಿಚಾರದಲ್ಲಿ ಭಾರತದ ಸಾಕಷ್ಟು ಮುಸ್ಲಿಮರು ಇರಾನ್ನ ಪರವಾಗಿ ನಿಂತ್ಕೋಬೇಕು, ಯಾಕೆ ಅವ್ರ ಜೊತೆ ನಿಂತ್ಕೋಬೇಕು ಅಂತ ಕೇಳ್ತಿದ್ದಾರೆ ಅಷ್ಟೇ ಬಿಟ್ರೆ, ಅಲ್ಲಿ ಅವರ ಉದ್ದೇಶ ಇರುವುದು ಧರ್ಮದ ಆಧಾರದ ಮೇಲೆ ಅವ್ರು ಮಾತಾಡ್ತಿದ್ದಾರೆ ಅಷ್ಟೇ ಬಿಟ್ರೆ, ನಮ್ಮ ಶಿಯಾ ಮುಸ್ಲಿಮರಿಗೆ ಅವರು ಧರ್ಮಗುರುಗಳು. ಸೊ ಹಾಗಾಗಿ ಅವರು ಭಾರತದ ಸಾಕಷ್ಟು ಮುಸ್ಲಿಮರ ಧರ್ಮಗುರುಗಳು ಆಗಿದ್ರು, ಭಾರತಕ್ಕೆ ಬಂದಿದ್ರು, ಚಿಕ್ಕಬಳ್ಳಾಪುರದ ಹತ್ರ ಒಂದು ಹಳ್ಳಿಗೂ ಸಹಿತ ಬಂದಿದ್ರು ಅಂತೆಲ್ಲ ನಾವು ಮಾತಾಡ್ತಾ ಇದ್ದೀವಿ. ಅಂದರೆ ನಾವಂದರೆ ನಮ್ಮ ಮುಸ್ಲಿಂ ಧರ್ಮೀಯರು ಮಾತಾಡ್ತಾ ಇದ್ದಾರೆ. ಸೊ ಆ ಕಾರಣಕ್ಕೋಸ್ಕರ ಇರಾನ್ನ ಜೊತೆಗೆ ನಿಂತ್ಕೊಂಡ್ಬಿಡ್ಬೇಕಾ? ನೋ. ಜಿಯೋ ಪಾಲಿಟಿಕ್ಸ್ ವಿಚಾರಕ್ಕೆ ಬಂದಾಗ, ತಾಕತ್ತಿನ ವಿಚಾರಕ್ಕೆ ಬಂದಾಗ, ಮುಂದಿನ ದಿನಗಳಲ್ಲಿ ಭಾರತದ ಏಳಿಗೆ ವಿಚಾರಕ್ಕೆ ಬಂದಾಗ, ಎಕ್ಸ್ಪೋರ್ಟ್ ಇಂಪೋರ್ಟ್ಗಳ ವಿಚಾರಕ್ಕೆ ಬಂದಾಗ, ಭಾರತದ ಟೆಕ್ ಸಾಮ್ರಾಜ್ಯವನ್ನ ಮುಂದಿನ ದಿನಗಳಲ್ಲಿ ಆಳುವ ವಿಚಾರ ಬಂದಾಗ, AI ವಿಚಾರದಲ್ಲಿ ಭಾರತ ಆಳುವ ವಿಚಾರ ಬಂದಾಗ, ಅಥವಾ ಡಿಫೆನ್ಸ್ ವಿಚಾರದಲ್ಲಿ ಭಾರತಕ್ಕೆ ತಾಕತ್ತು ಬೇಕು ಅಂತಲೇ ಆದರೆ ಭಾರತ ಅಮೆರಿಕ ಮತ್ತು ಇಸ್ರೇಲ್ ಜೊತೆಗೆ ನಿಂತ್ಕೊಳ್ಬೇಕಾದ ಪರಿಸ್ಥಿತಿ ಬರುತ್ತೆ. ಯಾಕಂತಂದ್ರೆ ಈ ಹಿಂದೆ ಸಹಿತ ಭಾರತ ಮಾಡಿದಂತಹ ಸಾಕಷ್ಟು ಬೇರೆ ಬೇರೆ ಯುದ್ಧಗಳಲ್ಲಿ ಭಾರತದ ಜೊತೆಗೆ ನಿಂತಿದ್ದು ಇಸ್ರೇಲ್. ಭಾರತದ ಜೊತೆಗೆ ನಿಂತಿದ್ದಂತೂ ಇಸ್ರೇಲ್. ಅಂತಹ ಸಂದರ್ಭದಲ್ಲಿ ನಾವು ಇಸ್ರೇಲ್ ಜೊತೆಗೆ ನಿಂತ್ಕೋಬೇಕಾ ಅಥವಾ ಇರಾನ್ ಜೊತೆಗೆ ನಿಂತ್ಕೋಬೇಕಾ ಅನ್ನುವಂತಹ ಒಂದು ಕ್ವಶನ್ ಮಾರ್ಕ್ ಬಂದು ನಿಲ್ಲುತ್ತೆ. ಅಟ್ ದ ಸೇಮ್ ಟೈಮ್ ರಷ್ಯಾ ಒಂದು ಕಡೆ ಇರಾನ್ಗೆ ಸಪೋರ್ಟ್ ಮಾಡ್ತಿದೆ, ರಷ್ಯಾ ಸಹಿತ ಭಾರತಕ್ಕೆ ಬಹಳ ಸಪೋರ್ಟ್ ಮಾಡ್ತಾ ಇರುವಂತಹ ಇನ್ನೊಂದು ರಾಷ್ಟ್ರ. ಭಾರತ ಮತ್ತು ರಷ್ಯಾ ಭಾರತದ ಹೇಗಿದೆ ಅಂದರೆ ಜಿಯೋಪಾಲಿಟಿಕಲಿ ಭಾರತ ರಷ್ಯಾ ಜೊತೆಗೂ ಚೆನ್ನಾಗಿದೆ, ಅಮೆರಿಕದ ಜೊತೆಗೂ ಚೆನ್ನಾಗಿದೆ. ಚೀನಾ ಭಾರತದ ಜೊತೆಗೆ ನೇರ ಯುದ್ಧಕ್ಕೆ ಅಷ್ಟು ಸುಲಭಕ್ಕೆ ಯಾಕೆ ಬರೋದಿಲ್ಲ ಅಂತಂದ್ರೆ, ಚೀನಾ ತನ್ನ ಬಂದರುಗಳ ಮುಖಾಂತರ ಕೊಲ್ಲಿ ರಾಷ್ಟ್ರಗಳಿಗೆ ಅಥವಾ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ ಏನು ಪೋರ್ಟ್ನಲ್ಲಿ ಕಳಿಸಬೇಕಾದಂತಹ ಬಂದರುಗಳನ್ನು ಬಳಸ್ಕೊಂಡು ಪೋರ್ಟ್ನಲ್ಲಿ ಕಳಿಸಬೇಕಾದಂತಹ ಏನಿದೆ, ಆ ಕಂಟೈನರ್ಗಳನ್ನು ಏನು ಕಳಿಸುತ್ತೆ, ಅದು ದೊಡ್ಡ ದೊಡ್ಡ ಹಡಗುಗಳಲ್ಲಿ, ಅದು ಭಾರತದ ಒಂದು ಪ್ರಾಂತ್ಯದಲ್ಲಿ ದಾಟಿ ಹೋಗಬೇಕು. ಇಲ್ಲ ಅಂತಂದರೆ ಅದರ ಟ್ರಾವೆಲ್ ಪೀರಿಯಡ್ ಇನ್ನೊಂದು 15-20 ದಿನ ಜಾಸ್ತಿ ಆಗುತ್ತೆ. ಅದು ಎಕ್ಸೆಸಿವ್ ಬಡ್ಜೆಟ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಚೀನಾ ಎಕ್ಸ್ಪೋರ್ಟ್ ಮಾಡುವ ಐಟಮ್ಗಳಲ್ಲಿ, ಚೀನಾ ಎಕ್ಸ್ಪೋರ್ಟ್ ಮಾಡುವ ಪ್ರಾಡಕ್ಟ್ಗಳಲ್ಲಿ ಅತಿ ಹೆಚ್ಚು ಇಂಪೋರ್ಟ್ ಮಾಡಿಕೊಳ್ಳುವ ರಾಷ್ಟ್ರಗಳಲ್ಲಿ ಭಾರತವು ಸಹಿತ ಅಗ್ರಗಣ್ಯ ಸ್ಥಾನದಲ್ಲಿದೆ. ಹೀಗಿರುವಾಗ ವ್ಯಾವಹಾರಿಕವಾಗಿ ಯಾವುದೇ ಕಾರಣಕ್ಕೂ ಭಾರತದ ಜೊತೆಗೆ ಕಿರಿಕಿರಿ ಬರೋದಿಲ್ಲ. ಆದರೆ ಪಾಕಿಸ್ತಾನವನ್ನು ಮುಂದೆ ಬಿಟ್ಟು ಅದಕ್ಕೆ ಬ್ಯಾಕಪ್ ಕೊಟ್ಟು ಪಾಕಿಸ್ತಾನದ ಕಡೆಯಿಂದ ಭಾರತಕ್ಕೆ ತೊಂದರೆ ಮಾಡಿಸುವಂತಹ ಕೆಲಸವನ್ನು ಚೀನಾ ಮಾಡಿದ್ರೂ ಆಶ್ಚರ್ಯ ಇಲ್ಲ. ಆದರೆ ಪಾಕಿಸ್ತಾನಕ್ಕೂ ಇಲ್ಲಿರೋ ಕನ್ಫ್ಯೂಷನ್ ಏನು ಅಂತಂದರೆ, ತಾನು ಇರಾನ್ ಜೊತೆಗೆ ನಿಂತ್ಕೋಬೇಕಾ ಅಥವಾ ಚೀನಾ ಹೇಳ್ತು ಅನ್ನೋ ಕಾರಣಕ್ಕೆ ಅಮೆರಿಕದ ಜೊತೆಗೆ ನಿಂತ್ಕೋಬೇಕಾ ಅಥವಾ ಚೀನಾ ಹೇಳ್ತು ಅನ್ನೋ ಕಾರಣಕ್ಕೆ ಇರಾನ್ ಜೊತೆ ನಿಂತ್ಕೋಬೇಕನ್ನೋ ಕನ್ಫ್ಯೂಷನ್. ಒಂದು ಕಡೆ ಚೀನಾದ ಜೊತೆಗೆ ಸಾಲದ ಬಾಧೆಯಲ್ಲಿ ಕತ್ತೆ ಮಾರ್ಕೊಂಡು ಬದುಕುವಂತಹ ಪರಿಸ್ಥಿತಿಗೆ ಪಾಕಿಸ್ತಾನ ಬಂದು ನಿಂತಿದೆ. ಮತ್ತೊಂದು ಕಡೆ ತನ್ನ ಮಾತನ್ನು ಕೇಳಿಲ್ಲ ಅಂತಂದರೆ ತಾನು ಕೊಡುವ ಏಡ್ಗಳನ್ನು, ತಾನು ಕೊಡುವ ಸಾಲವನ್ನು, ತಾನು ಮುಂದಿನ ದಿನಗಳಲ್ಲಿ ನೀಡುವಂತಹ ನಿನಗೆ ಏನೇನು ಸವಲತ್ತುಗಳನ್ನು ಕೊಡ್ತೀನಿ ಅದನ್ನೆಲ್ಲ ಕಟ್ ಮಾಡಿ ಬಿಸಾಕ್ತೀನಿ ಅಂತ ಹೆದರಿಸುವಂತಹ ಅಮೆರಿಕ. ಇಂತಹ ಒಂದು ಅತಂತ್ರ ಪರಿಸ್ಥಿತಿಯಲ್ಲಿ ತನ್ನ ಕುತಂತ್ರದಿಂದಾಗಿ ತನ್ನ ಅತಂತ್ರ ಪರಿಸ್ಥಿತಿಗೆ ಒಂದು ಪಾಕಿಸ್ತಾನ ಬಂದು ನಿಂತ್ಕೊಳ್ಳುತ್ತೆ. ಎಲ್ಲೋ ನಿಂತ್ಕೋಬೇಕು ಅಂತ ಗೊತ್ತಾಗಲ್ಲ. ಮತ್ತೊಂದು ಕಡೆ ಇಸ್ರೇಲ್ ಜೊತೆಗೆ UK ನ್ಯೂಟ್ರಲ್ ಆಗಿ ನಿಂತ್ಕೋಬಹುದು, ಜರ್ಮನಿ
ನಿಂತ್ಕೋಬಹುದು ಇಸ್ರೇಲ್ನ ಜೊತೆಗೆ ಮತ್ತು ಅಮೆರಿಕದ ಜೊತೆಗೆ. ಯುನೈಟೆಡ್ ಕಿಂಗ್ಡಮ್ನ ಒಂದಿಷ್ಟು ರಾಷ್ಟ್ರಗಳಲ್ಲಿ 50% ನ್ಯೂಟ್ರಲ್ ಆದರೆ ಮತ್ತೊಂದು 50% ಅಫ್ಕೋರ್ಸ್ ಅಮೆರಿಕದ ಪರವಾಗಿ ಅಥವಾ ಇಸ್ರೇಲ್ನ ಪರವಾಗಿ ಬಂದು ನಿಂತ್ಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಇನ್ನು ಈ ಸುತ್ತಮುತ್ತ ಆಫ್ಘಾನಿಸ್ತಾನ ಅಫ್ಕೋರ್ಸ್ ಇರಾನ್ನ ವಿರುದ್ಧ ನಿಂತ್ಕೊಳ್ಳುತ್ತೆ ಮುಸ್ಲಿಂ ರಾಷ್ಟ್ರವಾಗಿದ್ರೂ ಸಹಿತ. ಕೆಲವು ರಾಷ್ಟ್ರಗಳು ಇವತ್ತಿಗೂ ಸಹಿತ ನ್ಯೂಟ್ರಲ್, ನಾವು ಇದಕ್ಕಿಲ್ಲಪ್ಪ ನಮಗೆ ಯಾಕೆ ಬೇಕು ಅನ್ನುವ ಹಂತಕ್ಕೆ ಬಂದು ನಿಂತು ಬಿಡ್ತವೆ. ಬಟ್ ಇಲ್ಲಿ ಮೇಜರ್ ಗೇಮರ್ಸ್ ಆಗಿ ಕಾಣೋದು ಒಂದು ಕಡೆ ರಷ್ಯಾ, ಚೀನಾ, ಇರಾನ್, ಪಾಕಿಸ್ತಾನ್, ಮತ್ತೊಂದು ಕಡೆ ಅಮೆರಿಕ, ಇಸ್ರೇಲ್, ಭಾರತ, ಜರ್ಮನಿ, ಹೀಗೆ ಹಲವು ಪ್ರಮುಖ ರಾಷ್ಟ್ರಗಳು. ಜಪಾನ್ ಅಫ್ಕೋರ್ಸ್ ಮತ್ತೆ ಇಸ್ರೇಲ್ನ ಪರವಾಗಿ ಅಮೆರಿಕದ ಪರವಾಗಿ ನಿಂತ್ಕೊಳ್ಳುತ್ತೆ. ಯಾಕಂದರೆ ಈಗ ಬಹಳ ಮಿತ್ರ ರಾಷ್ಟ್ರದ ಹಾಗೆ ಕಾಣ್ತಾ ಇದೆ ಅಮೆರಿಕ ಮತ್ತು ಇಸ್ರೇಲ್ಗೆ. ಸೊ ಇದನ್ನೆಲ್ಲ ಗಮನಿಸಿದಾಗ ಆದರೆ ಹಿಂಗಾಗುತ್ತೆ. ಬಟ್ ಇದೆಲ್ಲರೂ ಆಯಿತು ಅಂತಂದರೆ ವಿಶ್ವನಾಶ ಅಷ್ಟೇ. ಸೊ ಹಾಗಾಗಿ ನಾನು ಪದೇ ಪದೇ ಮತ್ತೆ ಹೇಳ್ತಾ ಇರ್ತೀನಿ, ಅದಂಗೆ ಆಗಲ್ಲ, ಅದಂಗೆ ಆಗಕ್ಕೆ ಬರಲ್ಲ, ಅದಂಗೆ ಆಗಕ್ಕೆ ಸಾಧ್ಯ ಇಲ್ಲ. ನೀವು ಮಾತಾಡೋಕ್ಕೆ ಸುಲಭ ರೀ, 3ನೇ ಮಹಾಯುದ್ಧ ದೊಡ್ಡ ಯುದ್ಧ ಬರುತ್ತೆ ಅಲ್ಲಿ ಬಂದು ಏನಿಲ್ಲ. ನಮ್ಮ ಆರ್ ಆರ್ ನಗರದಲ್ಲೋ ಅಥವಾ ಶಿವಮೊಗ್ಗದ ಭದ್ರಾವತಿ ಟೌನ್ ಇದ್ರ ಹತ್ರನೋ ಎಲ್ಲೋ ಅಡಿಗಡೆ ಬಂಕರ್ ಇಟ್ಟಿದ್ದಾರೆ. ಹೋಗಿ ಜಪಾನ್ನಲ್ಲಿ ಅಡುಗೆ ಕೂತ್ಕೊಳ್ಳೋಕೆ, ಚೀನಾದಲ್ಲಿ ಅಮೆರಿಕಾದಲ್ಲಿ ಅಡುಗೆ ಕೂತ್ಕೊಳ್ಳೋಕೆ ಬಂಕರ್ಗಳು ಇಟ್ಟಿದ್ದಾರೆ. ಯುದ್ಧ ಸುಲಭದ ಮಾತಲ್ಲ. ಇವತ್ತು ಯುದ್ಧ ಹೇಗಾಗುತ್ತೆ ಅಂತಂದರೆ ಬರೀ ಬಾಂಬ್ಗಳನ್ನು ಬಳಸಿ, ಆಯುಧಗಳನ್ನು ಬಳಸಿ ಯುದ್ಧ ಮಾಡಬೇಕಾಗಿಲ್ಲ. ಕೊರೋನಾ ಸಹಿತ ಒಂದು ಯುದ್ಧವೇ, ಜೈವಿಕ ಯುದ್ಧ ಅಷ್ಟೇ. ಇಡೀ ವಿಶ್ವವನ್ನೇ ಅಡ್ಡಡ್ಡ ಮಲಗಿಸಿ ತಾನು ಮಾತ್ರ ಎದ್ದು ನಿಂತು ಇಡೀ ವಿಶ್ವಕ್ಕೆ ತಾನು ಬಿಟ್ಟ ವೈರಸ್ಸಿಗೆ ಪರಿಹಾರವನ್ನು ಹುಡುಕಿ ಅದಕ್ಕೆ ಮಾಸ್ಕ್ಗಳನ್ನು, ಅದಕ್ಕೆ ಸ್ಯಾನಿಟೈಸರ್ಗಳನ್ನು ಹಂಚಿದ್ದು ಇದೇ ಚೀನಾ. ಅದು ಜೈವಿಕ ಯುದ್ಧ. ಯುದ್ಧಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ, ಯುದ್ಧಕ್ಕೆ ಬೇರೆ ಬೇರೆ ರೀತಿ ಇದೆ. ಇವತ್ತು ಸಾಕಷ್ಟು ಮೀಮ್ಸ್ಗಳನ್ನು, ಟ್ರಾಲ್ಗಳನ್ನು ನೋಡ್ತಾ ಇದ್ದೀವಿ. ನಾರ್ತ್ ಕೊರಿಯಾ ನಾನು ಬರಲ್ಲ ಅಂತ ಯುದ್ಧಕ್ಕೆ ಕಾಯುತ್ತಿರು. ಚಡಪಟಿಕೆ ಅದಕ್ಕೆ ನಾನು ಯಾರ ಜೊತೆಗೆ ಯುದ್ಧ ಮಾಡಲಿ ಅಂತ. ಬಟ್ ಅಫ್ಕೋರ್ಸ್ ನಾರ್ತ್ ಕೊರಿಯಾ ನಿಂತ್ಕೊಳ್ಳೋದು ರಷ್ಯಾ ಜೊತೆಗೆ, ಇರಾನ್ ಜೊತೆಗೆ. ಬಟ್ ಇವತ್ತಿನ ದಿನಮಾನದಲ್ಲಿ ಯುದ್ಧ ಸಹಿಸಲು ಸಾಧ್ಯ ಮತ್ತು ಅದು ಸಾಧ್ಯವೂ ಇಲ್ಲ. ಯಾಕೆ? ಆಲ್ರೆಡಿ 11 ದಿನದ ಒಳಗೆ ಟ್ರಂಪ್ ಯುದ್ಧ ನಿಲ್ಲಿಸುವ ಮುನ್ಸೂಚನೆಯನ್ನು ಯಾಕೆ ಕೊಡ್ತಿದ್ದಾರೆ? ಸಾಕು, ಸೀಸ್ ಫೈರ್ ಆಗುವ ಸಾಧ್ಯತೆ ಇದೆ ಅನ್ನುವ ಅರ್ಥದಲ್ಲಿ ಯಾಕೆ ಇರಾನ್ ಮತ್ತು ಅಮೆರಿಕ ಮಾತಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಆದರೆ ಅದಕ್ಕೆ ಮುಂಚೆ ನಿಮ್ಮ ಸ್ಪೀಡ್ ನ್ಯೂಸ್ ಕನ್ನಡದ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್.